ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಧ್ಯಾತ್ಮಿಕ ವಿಚಾರಧಾರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ನಾವು ಹುಣ್ಣಿಮೆಗೆ ಸಮೀಪವಿರುವಂಥ ಒಂದು ಶುಕ್ರವಾರದ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ. ಹಾಗಾಗಿ ಇದೇ ಆಗಸ್ಟ್ 21ನೇ ತಾರೀಕು ಶುಕ್ರವಾರದ ದಿನ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು, ಕಳಸವನ್ನು ಯಾವ ಸಮಯದಲ್ಲಿ ಸ್ಥಾಪನೆ ಮಾಡಬೇಕು, ಹಾಗೆ ಮುಖ್ಯವಾಗಿ ದೇವಿಗೆ ಯಾವೆಲ್ಲ ನೈವೇದ್ಯಗಳನ್ನ ಅರ್ಪಿಸಬೇಕು, ಹಾಗೆ ವ್ರತದ ದಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಮುತ್ತೈದೆಯರಿಗೆ ತಾಂಬೂಲವನ್ನು ಯಾವ ರೀತಿ ಕೊಡಬೇಕು, ಮತ್ತು ಕೆಂಪು ಆರತಿಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ಮುಖ್ಯವಾಗಿ ತಾಯಿಗೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಕಳಸ ಇಟ್ಟು ಪೂಜೆ ಮಾಡೋರು ಕಳಸ ಇಟ್ಟು ಪೂಜೆಯನ್ನು ಮಾಡ್ಬೋದು. ಕಳಸ ಇಟ್ಟು ಪೂಜೆಯನ್ನು ಮಾಡದೆ ಇಲ್ದಿರೋರು ಲಕ್ಷ್ಮೀ ಫೋಟೋವನ್ನು ಇಟ್ಟು ಪೂಜೆ ಮಾಡುವ ಸರಳವಾದ ವಿಧಾನವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು, ಯಾವ ನೈವೇದ್ಯಗಳನ್ನ ಅರ್ಪಿಸಬೇಕು, ಯಾವೆಲ್ಲ ಮಂತ್ರಗಳನ್ನ ಹೇಳಬೇಕು, ಯಾವ ರೀತಿ ಪೂಜೆಯನ್ನು ಸರಳವಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆಗಸ್ಟ್ 21ನೇ ತಾರೀಕು ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಅಂತ ಅಂದ್ರೇ ಆ ಜಗನ್ಮಾತೆ ವರಗಳನ್ನು ಕೊಡೋದಕ್ಕೆ ಭೂಲೋಕಕ್ಕೆ ಬರ್ತಾಳೆ ಅಂತ ಪುರಾಣಗಳಲ್ಲಿ ಇತಿಹಾಸ ಇದೆ. ಆದರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಯಾವ ರೀತಿ ಮಾಡಬೇಕು, ಆಡಂಬರಕ್ಕೆ ದೇವರು ಒಲಿತಾರ ಅಥವಾ ಶ್ರದ್ಧೆ ಭಕ್ತಿ ನಂಬಿಕೆಗೆ ಒಲಿತಾರ ಅನ್ನೋದು ಅವರವರ ಒಂದು ಇಚ್ಛೆಗೆ ಬಿಟ್ಟಿದ್ದು. ಈಗಿನ ಒಂದು ಕಾಲದಲ್ಲಿ ದೇವರಿಗೆ ತುಂಬಾ ಅಲಂಕಾರವನ್ನು ಮಾಡಿ ಕೈ ಕಾಲುಗಳನ್ನೆಲ್ಲ ಇಟ್ಟು ಹೊಲಿದು ಕುಂದ್ರಿಸಿ ಈ ರೀತಿಯಾಗಿ ಮಾಡ್ತೀವಿ. ಖಂಡಿತ ಹೇಳ್ತೀನಿ, ಆ ರೀತಿ ಮಾಡಿದರೆ ಇರೋದನ್ನು ಕಳ್ಕೊಂಡು ಬೀದಿಗೆ ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಅದು ಅವರವರ ಭಕ್ತಿಗೆ ಬಿಟ್ಟಿದ್ದು. ಆದರೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಆ ತಾಯಿ ಖಂಡಿತ ಅವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ರೀತಿ ನಾವು ಸರಳವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಮೊದಲಿಗೆ ಅವತ್ತು ಶ್ರಾವಣ ಮಾಸದ 2ನೇ ಶುಕ್ರವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೋಬೇಕು ಸ್ನೇಹಿತರೆ. ಸಂಕಲ್ಪವನ್ನು ಮಾಡಿಕೊಂಡು ನೀವು ಬೆಳಗ್ಗೆ ಪೂಜೆಯನ್ನು ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4:30ಯಿಂದ 6 ಗಂಟೆ ಒಳಗಡೆ ಪೂಜೆಯನ್ನು ಮಾಡೋದು ಅತ್ಯಂತ ಶುಭ. ಆ ಸಮಯದಲ್ಲಿ ಆಗಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ ಸಮಯ ಅಂದರೆ 5:30ಯಿಂದ 7 ಗಂಟೆ ಒಳಗಡೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಈ 2 ಸಮಯದಲ್ಲಿ ಮಾಡುವಂಥ ಪೂಜೆ ಅತ್ಯಂತ ಫಲಪ್ರದಾಯಕ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ನಾವು ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಮುಖ್ಯವಾಗಿ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಕಳಸ ಅಂದ ತಕ್ಷಣ ಅದು ಒಂದು ದೇವರ ಪ್ರತಿಬಿಂಬ. ಅದರಲ್ಲಿ ನಾವು ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ತಾಮ್ರದ ಕಳಸ ಅಥವಾ ಬೆಳ್ಳಿಯ ಕಳಸ ಅಥವಾ ಶಕ್ತಿ ಇರೋರು ಬಂಗಾರದ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸ್ಟೀಲಿನ ಒಂದು ಬಿಂದಿಗೆ ಅದು ಸ್ಟೀಲಿನ ಚಂಬನ್ನು ಇಟ್ಟು ಪೂಜೆಯನ್ನು ಮಾಡಬಾರ್ದು. ಯಾಕಂದರೆ ಅದಕ್ಕೆ ಸಾತ್ವಿಕ ಲಹರಿಗಳನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇರೋದಿಲ್ಲ. ತಾಮ್ರಕ್ಕೆ ಸಾತ್ವಿಕ ಲಹರಿಯನ್ನು ಆಕರ್ಷಣೆ ಮಾಡುವ ಶಕ್ತಿ ಇರುತ್ತದೆ. ಹಾಗಾಗಿ ತಾಮ್ರದ ಬಿಂದಿಗೆಯಲ್ಲಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಕಳಸ ಸ್ಥಾಪನೆಯ ವಿಚಾರಕ್ಕೆ ಬಂದರೆ ಮೊದಲಿಗೆ ಒಂದು ಮಣೆಯನ್ನು ಇಟ್ಟು ಮಣೆ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನೀಟಾಗಿ ಮಣೆಯನ್ನು ನಾವು ಶುದ್ಧ ಮಾಡಿಕೊಂಡು ಆನಂತರ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ಆನಂತರ ಒಂದು ತಾಮ್ರದ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಓಂ ಸ್ವಸ್ತಿಕ್ ಅಥವಾ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಆನಂತರ ನಾವು ತುಂಬಿದ ಒಂದು ಕಳಸವನ್ನು ಇಡಬೇಕಾಗುತ್ತದೆ. ಅದಕ್ಕೆ ನಾವು ಮಡಿ ಭಕ್ತಿಯಿಂದ ನೀರನ್ನು ತರಬೇಕು. ಗಂಗೆ ಪೂಜೆಯನ್ನು ಮಾಡಿ ತಂದಂಥ ನೀರನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಕೆಂಪು ಹೂವು ಲಾವಂಚದ ಬೇರು ಒಂದು ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಮತ್ತು ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ಒಂದು ಲಾವಂಚದ ಬೇರನ್ನು ಹಾಕಿ
5 ಮಾವಿನ ಎಲೆ ಅಥವಾ 5 ವಿಳೆದೆಲೆಯನ್ನು ಇಟ್ಟು ಪೂರ್ಣವಾದ ಫಲ ಅಂತ ಒಂದು ತೆಂಗಿನಕಾಯಿಯನ್ನು ಇಟ್ಟು ನಾವು ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಸ್ನೇಹಿತರೆ. ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ನಿಮ್ಮ ಹತ್ರ ದೇವ್ರದ್ದು ಮುಖವಾಡ ಇದ್ದರೆ ನೀವು ಹಾಕ್ಬೋದು, ಇಲ್ಲ ಅಂದರೆ ಹಾಗೆ ಪೂಜೆಯನ್ನು ಮಾಡ್ಬೋದು. ಆ ಕಳಸಕ್ಕೆ ಒಂದು ಮಾಂಗಲ್ಯವನ್ನು ಹಾಕಬೇಕಾಗುತ್ತೆ. ಅದು ಬಂಗಾರದಿದ್ದರೆ ಬಂಗಾರದ ಹಾಕ್ಬೋದು. ನಮ್ಮ ಹತ್ರ ಬಂಗಾರದಿಲ್ಲ ಅನ್ನೋರು ಸರಳವಾಗಿ ಒಂದು ಬಿಳಿ ದಾರಕ್ಕೆ ಅರಿಶಿಣವನ್ನು ಮಾಡಿ ಅರಿಶಿಣವನ್ನು ಹಚ್ಚಿ ಅದಕ್ಕೆ 5 ಎಳೆ ದಾರವನ್ನು ಮಾಡಿಕೊಂಡು ಅದಕ್ಕೆ ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ಅದನ್ನು ಮಾಂಗಲ್ಯ ರೂಪದಲ್ಲಿ ಕಳಸದ ಒಂದು ಬಾಯಿಗೆ ಅಥವಾ ಕಳಸದ ತೆಂಗಿನಕಾಯಿಗೆ ನಾವು ಹಾಕ್ಬೋದು ಸ್ನೇಹಿತರೆ. ಇದು ಮಾಂಗಲ್ಯದ ಸ್ವರೂಪ ಅಂತ ಹೇಳ್ತಾರೆ. ಆನಂತರ ದೇವಿಗೆ ಅಲಂಕಾರ, ಸೀರೆ ಉಡಿಸಿ ಅಲಂಕಾರ ಮಾಡೋರು ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ಬೋದು. ಇಲ್ಲ ಒಂದು ಬ್ಲೌಸ್ ಪೀಸಿಂದ ನಾವು ಅಲಂಕಾರ ಮಾಡ್ತೀವಿ ಅಂದರೆ ಬ್ಲೌಸ್ ಪೀಸಿಂದ ಅಲಂಕಾರವನ್ನು ಮಾಡ್ಬೋದು. ಅರಿಶಿಣ, ಕುಂಕುಮ, ಗಂಧ ಎಲ್ಲವನ್ನು ಹಚ್ಚಿ ಸುಗಂಧಭರಿತವಾದ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಕಮಲದ ಹೂಗಳನ್ನ ಇಟ್ಟು ದೇವಿಯನ್ನು ಅಲಂಕಾರ ಮಾಡ್ಬೋದು ಸ್ನೇಹಿತರೆ. ಆನಂತರ ಅಲಂಕಾರ ಎಲ್ಲ ಆದ ನಂತರ ನಾವು ಮೊದಲಿಗೆ ಯಾವುದೇ ಪೂಜೆಯನ್ನು ಮಾಡಬೇಕಾದಾಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಈ ದಿನ ನಾನು ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀನಿ ತಾಯಿ, ನನ್ನ ಒಂದು ಪೂಜೆಯನ್ನು ಸ್ವೀಕರಿಸುವಂಥ ದೇವಿಯಲ್ಲಿ ಬೇಡಿಕೊಂಡು ನಾವು ಅಕ್ಷತೆಯನ್ನು ಹಾಕಿ ಬಿಡಬೇಕು. ಆನಂತರ ಯಾವುದೇ ನಮ್ಮ ಪೂಜೆಗೆ ವಿಘ್ನ ಬಾರದೇ ಇರಲಿ ಅಂತ ಮೊದಲು ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಿ ಆ ನಂತರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ವರಮಹಾಲಕ್ಷ್ಮಿ ವ್ರತದಲ್ಲಿ ಮುಖ್ಯವಾಗಿ ಕಳಸ ಸ್ಥಾಪನೆ ಆದ ನಂತರ ತಾಯಿಗೆ ನಾವು ಮಡಿಲಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿಡಬೇಕಾಗುತ್ತದೆ. ನಾವು ಮಡಿಲಕ್ಕಿಯನ್ನು ಜೋಡಿಸಿಟ್ಟ ನಂತರ ಒಂದು ತಟ್ಟೆಯಲ್ಲಿ 5 ಥರದ ಹಣ್ಣುಗಳನ್ನು ಇಡಬೇಕಾಗುತ್ತದೆ. ಆಮೇಲೆ ವಿಳೆದೆಲೆ, ಅಡಿಕೆ, ಅರಿಶಿಣ, ಕುಂಕುಮ, ಅಕ್ಷತೆ ಇದೆಲ್ಲವನ್ನು ಇಟ್ಟು ದೇವರಿಗೆ ನಾವು ಅಭಿಷೇಕವನ್ನು ಮಾಡಬೇಕು. ಗಂಧದ ಅಭಿಷೇಕವನ್ನು ಮಾಡ್ಬೋದು ಅಥವಾ ಗಂಗಾಜಲದಿಂದ ಅಭಿಷೇಕವನ್ನು ಮಾಡ್ಬೋದು, ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಬೋದು. ನಿಮ್ಮ ಶಕ್ತಿ ಅನುಸಾರ ನೀವು ಅಭಿಷೇಕವನ್ನು ಮಾಡ್ಬೋದು. ಆನಂತರ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಮತ್ತು ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯ ದಿನ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತದೆ. ಈ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಾವು ದೇವಿಯ ನಾಮಗಳನ್ನ ಹೇಳ್ಕೊಂಡು ಕುಂಕುಮವನ್ನು ಅರ್ಚನೆ ಮಾಡಿರ್ತೀವಿ. ಹಾಗಾಗಿ ಒಂದು ವಿಳೆದೆಲೆ ಮೇಲೆ ಒಂದು ನಿಮ್ಮ ಮನೆಯಲ್ಲಿ ಸಣ್ಣದು ಒಂದು ಲಕ್ಷ್ಮೀ ವಿಗ್ರಹ ಇದ್ದರೆ ಅದನ್ನು ಇಟ್ಟು ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮೀ ವಿಗ್ರಹ ಇಲ್ಲ ಅನ್ನೋರು ಒಂದು ವಿಳೆದೆಲೆ ಮೇಲೆ ಒಂದು ಲಕ್ಷ್ಮೀ ಕಾಯಿನನ್ನು ಇಟ್ಟು ಬೆಳ್ಳಿದು ಅಥವಾ ತಾಮ್ರದ ಕಾಯಿನನ್ನು ಇಟ್ಟು ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತದೆ. ಕುಂಕುಮಾರ್ಚನೆ ಆದ ನಂತರ ನೈವೇದ್ಯವನ್ನು ಇಟ್ಟು ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಬೇಕು. ವರಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂದರೆ ಒಬ್ಬಟ್ಟು, ಗೂಢಾನ್ನ, ಚಿತ್ರಾನ್ನ, ಪುಳಿಯೋಗರೆ, ಸಜ್ಜಿಗೆ, ಮೊಸರನ್ನ, ದಾಳಿಂಬೆ ಬೀಜದ ಅನ್ನ ಅಥವಾ ಹಾಲು ಅನ್ನ, ತುಪ್ಪದ ಅನ್ನ, ಒಂದು ಗ್ಲಾಸ್ ಕಾಯಿಸಿದಂಥ ಹಾಲು, ಕೋಸಂಬರಿ, ಹೆಸರುಬೇಳೆ ಪಾಯಸ, ಈ ರೀತಿಯಾಗಿ ಭಕ್ಷ್ಯ ಭೋಜನಗಳನ್ನು ಆ ದಿನ ದೇವಿಗೆ ನಾವು ಅರ್ಪಿಸ್ಬೋದು ಮಾಡಿ. ಇನ್ನು ಕೆಲವೊಂದು ಕಡೆ ಕಜ್ಜಾಯ, ನಿಪ್ಪಟ್ಟು, ಚಕ್ಲಿ ಈ ರೀತಿಯಾದಂಥ ನೈವೇದ್ಯಗಳನ್ನು ಮಾಡ್ತಾರೆ ಸ್ನೇಹಿತರೆ. ನಿಮಗೆ ಶಕ್ತಿ ಇದ್ದರೆ ಮಾಡುವಂಥ ಸಮಯ ನಿಮ್ಮಲ್ಲಿ ಇದ್ದರೆ ನೀವು ಮಾಡ್ಬೋದು. ಇಲ್ಲ ಅಂದರೆ ದೇವಿಗೆ ಗೂಢಾನ್ನ ಅತ್ಯಂತ ಪ್ರಿಯ. ಹಾಲು ಮತ್ತು ತುಪ್ಪದಲ್ಲಿ ಮಾಡಿದಂಥ ಅನ್ನವನ್ನು ದೇವಿಗೆ ಅರ್ಪಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಗೂಢಾನ್ನ ಮತ್ತು ಚಿತ್ರಾನ್ನವನ್ನು ದೇವಿಗೆ ನೈವೇದ್ಯವಾಗಿ ನಾವು ಅರ್ಪಿಸ್ಬೋದು ಸ್ನೇಹಿತರೆ. ಇನ್ನು ಆನಂತರ ದೇವಿಗೆ ಮತ್ತೊಮ್ಮೆ ನಾವು ನೈವೇದ್ಯವನ್ನು ಅರ್ಪಿಸಿದ ನಂತರ ತಾಯಿಗೆ ಆರತಿ, ದೀಪ, ಧೂಪ, ಆರತಿಯನ್ನೆಲ್ಲ ಮಾಡಿ ಕಾಯಿಯನ್ನು ಒಡೆದು ಆನಂತರ ದೇವಿಗೆ ಅರ್ಚನೆಯನ್ನು ಮಾಡಿ ಸ್ತೋತ್ರಗಳನ್ನು ಹೇಳಿ ಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆದ ನಂತರ ಪ್ರಸಾದವನ್ನು ಕೊಟ್ಟು ಪೂಜೆಗೆ ಬಂದಂತಹ ನಿಮ್ಮ ಮನೆಗೆ ಯಾರಾದರೂ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವರಿಗೆ ತಾಂಬೂಲವನ್ನು ಕೊಟ್ಟು ಆನಂತರ ಎಲ್ಲರೂ ಬಂದು ಹೋದ್ಮೇಲೆ ಮತ್ತೊಂದು ಸರ್ತಿ
ಆರತಿಯನ್ನು ಮಾಡಿ, ಕೆಂಪು ಆರತಿಯನ್ನು ಮಾಡಬೇಕು. ದೇವಿಗೆ ಎಲ್ಲರೂ ಬಂದು ನೋಡಿ ಆರತಿಯನ್ನು ಮಾಡಿ ಹೋಗಿಂದ ದೃಷ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಸರ್ತಿ ಕೆಂಪು ಆರತಿಯನ್ನು ಮಾಡಿ ದೇವಿಗೆ ದೃಷ್ಟಿಯನ್ನು ತೆಗೆದು ನಿಮ್ಮ ಮನೆಯ ಪದ್ಧತಿ ಅನುಸಾರ ನೀವು ವಿಸರ್ಜನೆಯನ್ನು ಮಾಡ್ಬೋದು. ನಾವು ಯಾವ ರೀತಿ ಕಳಶ ಸ್ಥಾಪನೆಯನ್ನು ಮಾಡಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿರ್ತೀವಲ್ಲ, ಅದೇ ರೀತಿಯಾಗಿ ಕಳಶದ ವಿಸರ್ಜನೆಯನ್ನು ಸಹ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅವತ್ತು ರಾತ್ರಿನೇ ಮಾಡೋರು ಬಲಗಡೆ 3 ಸರ್ತಿ ಕದಲಿಸಿ ನಮಸ್ಕಾರ ಮಾಡಿದರೆ ಆಯಿತು. ಇಲ್ಲಾಂದರೆ ಬೆಳಗ್ಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಒಂದು ಗ್ಲಾಸ್ ಹಾಲನ್ನು ನೈವೇದ್ಯ ಮಾಡಿ ಆ ನಂತರ ವಿಸರ್ಜನೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ಬೆಳಗ್ಗೆನೂ ಪೂಜೆಯನ್ನು ಮಾಡಿ ಮತ್ತು ಸಾಯಂಕಾಲ 7 ಗಂಟೆ 7:30ಗೆ ಆ ಸಮಯದಲ್ಲಿ ನಾವು ವಿಸರ್ಜನೆಯನ್ನು ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಧಾನ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಇಷ್ಟ ಆದರೆ ಹೊಸೊಬ್ಬರು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ತಾಯಿ ಜಗನ್ಮಾತೆ ಎಲ್ರಿಗೂ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಹ ಕೇಳ್ಕೊಳ್ತಾ, ಎಲ್ರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು.